ರಂ ರಾಹುವೇ ನಮಃ. ಓಂ ನಮೋ ನಾರಾಯಣಾಯ. ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ನವರಾತ್ರಿಲಿ ನಾವು ಏನು ಮಾಡಬೇಕು? ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಕರ್ಮಫಲನ ಒಂದೇ ರೀತಿ ತಗೊಬಂದಿರಲ್ಲ. ಒಬ್ಬರು ಪುಣ್ಯನೇ ತಗೊಬಂದಿರ್ಬೋದು, ಇಲ್ಲ ಕೆಲವರು ಬರೀ ಪಾಪನೇ ತಗೊಬಂದಿರ್ಬೋದು, ಇಲ್ಲ ಎರಡು ಮಿಕ್ಸಲ್ಲಿ ತಗೊಬಂದಿರ್ಬೋದು. ಸೊ ನಮ್ಮ ಜಾತಕ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಮಾಡುತ್ತೆ ಕರ್ಮನ. ನಾವು ಹೆಂಗೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ. ಆದರೆ ನಾವು ಜೀವನದಲ್ಲಿ ಅಂದ್ಕೊಂಡಂಗೆ ಆಗ್ತಾ ಇರಲ್ಲ, ಇಚ್ಛಿಸ್ದಂಗೆ ಆಗಲ್ಲ, ಅದೆಲ್ಲರಿಗೂ ಗೊತ್ತು, ಏಕೆಂದರೆ ಕರ್ಮಫಲ. ಆದರೆ ಕೆಲವೊಂದು ವಿಷಯದಲ್ಲಿ ಇಚ್ಛಿಸ್ದಂಗಾದರೆ ಅದು ಖುಷಿಯಾಗುತ್ತೆ. ಕೆಲವು ಕಷ್ಟಗಳು ಬರುತ್ತೆ, ನಮಗದು ಬೇಗ ಕ್ಲಿಯರ್ ಆಗ್ತಿರಲ್ಲ, ತುಂಬ ಲಾಂಗ್ ಟರ್ಮಲ್ಲಿರುತ್ತೆ. ಒಬ್ಬೊಬ್ಬರಿಗೆ 2 ವರ್ಷ ಕಷ್ಟ ಇರ್ಬೋದು, 3 ವರ್ಷ ಕಷ್ಟ ಇರ್ಬೋದು, ಮತ್ತೆ ಸುಖ ಬರ್ಬೋದು, ಮತ್ತೆ ಕಷ್ಟ ಬರ್ಬೋದು. ಸೊ ಈ ಏಣಿ ಆಟ ಇದ್ದಿದ್ದೆ ಜೀವನದಲ್ಲಿ. ಆದರೆ ನಮ್ಮ ಜಾತಕದಲ್ಲಿ ನಾವು ಹೇಳ್ತಕ್ಕಂಥದ್ದು ಸಕ್ಸಸ್ ಆಗಬೇಕು ಅಂದರೆ ಒಬ್ಬ ಮನುಷ್ಯ 2, 6, 7, 9, 10, 11 ಕಾಂಬಿನೇಷನ್ ಇದ್ದರೆ ದಶಾಭುಕ್ತಿ 9 ಗ್ರಹಗಳಲ್ಲೂ ಕೂಡ ಸಕ್ಸಸ್ ಆಗೇ ಆಗ್ತಾರೆ. ಜೀವನದಲ್ಲಿ 70 to 80% ರೀಚ್ ಆಗ್ತಾರೆ ಎಲ್ಲ ವಿಷಯದಲ್ಲೂ. ಈ ಕಾಂಬಿನೇಷನ್ ಇದ್ದರೆ ಅದು ದಶಾಭುಕ್ತಿನಲ್ಲಿ ನಾವು ಫಿಲ್ಟರ್ ಮಾಡ್ತೀವಿ. ಯಾವ ಗ್ರಹ ಲಗ್ನದಿಂದ ಯಾವ್ಯಾವ ಮನೇಲಿ ಕೂತಿದೆ, ಅಧಿಪತಿಗಳು, ಹಾಗೆ ಇಲ್ಲಿ ದೃಷ್ಟಿಗಿಷ್ಟಿ ಲೆಕ್ಕ ಆಗಲ್ಲ, ಅಷ್ಟಮ ಶನಿ ಲೆಕ್ಕ ಆಗಲ್ಲ. ಸೊ ಈ ರೀತಿ ಆ ಸಕ್ಸಸ್ ಕಾಂಬಿನೇಷನ್ ಭಗವಂತ ಕೊಟ್ಬಿಟ್ಟಿರ್ತಾನೆ ನಿನ್ನ ಜೀವನದಲ್ಲಿ ಪಡ್ಕೋ ಅಂತ. ಆದರೆ ಅದನ್ನು ಮೀರಿ ನಾವೇನಾದರೂ ಜೀವನದಲ್ಲಿ ಸ್ವಲ್ಪ ಪಡ್ಕೋಬೇಕು ಅಂದರೆ ಈ ನವರಾತ್ರಿ ಹಬ್ಬ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು. ಏಕೆಂದರೆ ನವ ದುರ್ಗೆಯರು ಕೂಡ ಆಶೀರ್ವಾದ ಮಾಡ್ತಕ್ಕಂಥ 9 ದಿನಗಳ ಒಂದು ಸೂಪರ್ ಟೈಮ್ ಅಂತ ಹೇಳ್ಬೋದು. ಸೂಪರ್ ಟೈಮ್ ಏಕೆಂದರೆ ನವರಾತ್ರಿಯಲ್ಲಿ ಆಕಾಶದಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾವೇನು ಬೇಡ್ಕೋತೀವಿ ಅದನ್ನು ಕೊಡ್ತಕ್ಕಂಥ ಶಕ್ತಿ ಈ ನವ ದುರ್ಗೆಯರಿಗೆ ಇದ್ದೇ ಇರುತ್ತೆ. ಅದು ಲಿಮಿಟ್ ಕ್ರಾಸ್ ಆಗಬಾರ್ದು. ದುರಾಸೆಯಿಂದ ಕೇಳಿದರೆ ಯಾವುದನ್ನು ಕೊಡಲ್ಲ, ಮೈಂಡಲ್ಲಿರಲಿ. ಆಗುವಂಥದ್ದು ಕೇಳಬೇಕು. ನಂಗೆ ಸಾಲ ಇದೆ ಕೇಳ್ಕೊಳ್ಳಿ, ನಾನು ಇಷ್ಟು ಸಾಲ ತೀರಿಸ್ಬೇಕು, 5 ಲಕ್ಷ ಇದೆಯಾ, 10 ಇದೆಯಾ ಕೇಳ್ಕೊಳ್ಳಿ. ಅಥವಾ ಮದುವೆ ಆಗಬೇಕು ಕೇಳ್ಕೊಳ್ಳಿ. ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ನನಗೆ, ಏನೋ ಕೆಟ್ಟ ರೋಗ ಹೋಗ್ತಾನೆ ಇಲ್ಲ ನನಗೆ, ಎಷ್ಟು ಡಾಕ್ಟ್ರಿಗೆ ತೋರಿಸಿದ್ರು, ಅಲ್ಲಿ ತೋರಿಸಿದ್ರು, ಇಲ್ಲಿ ತೋರಿಸಿದ್ರು, ವಾಸಿನೇ ಆಗ್ತಾಯಿಲ್ಲ, ನನ್ನ ಜಾತಕದಲ್ಲೂ ಹಣೆ ಬರ ಚೆನ್ನಾಗಿಲ್ಲ. ಈ ಥರ ನಮಗೆ ಹಣ ಬರಬೇಕು ಜಾಸ್ತಿ, ಚೆನ್ನಾಗಿ ದುಡಿಯೋಕೆ ಹೋಗ್ತೀನಿ, ಉಳಿಯಲ್ಲ, ಕೈಯಲ್ಲಿ ದುಡ್ಡು ಉಳಿಯಲ್ಲ, ಮತ್ತೊಂದು ಮಗದೊಂದು ಏನು ಬೇಕಾದರೂ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ನಾವು ನವದುರ್ಗೆಯರಲ್ಲಿ ಫಸ್ಟು ಸಂಕಲ್ಪ ಮಾಡ್ಕೋಬೇಕು. ಇದನ್ನು 3ನೇ ತಾರೀಕು ಸ್ಟಾರ್ಟ್ ಮಾಡಬೇಕು. ಮಂತ್ರ ಕೊಡ್ತೀನಿ ನೆಕ್ಸ್ಟು. ಬೆಳಿಗ್ಗೆ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ ಮಾಡಿ, ಬೆಳಗಿನ ಜಾವ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ ಮಾಡಿ, 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ ಮಾಡಿ. ಸ್ಟಾರ್ಟಿಂಗ್ ದಿವಸ 3ನೇ ತಾರೀಕು. ಹಾಗೆ ನಮಗೆ ದಶಮಿ ಬರೋವರೆಗೂ ಕೂಡ ನಾವು ಮಂತ್ರನ ಪಠಿಸ್ಬೋದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂದರೆ ಮೇಯ್ನು 11ನೇ ತಾರೀಕಿಗೆ ಗಂಟ ನಾವು ಕೊಡ್ತಕ್ಕಂಥ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಫಸ್ಟು ಸಂಕಲ್ಪನವನ್ನು ಪ್ರತಿಯೊಬ್ಬರು ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಆಸೆ ಇದೆ ಯಾವುದಾದ್ರೂ ಒಂದನ್ನು ನೀಟಾಗಿ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆಯದಾಗುತ್ತೆ. ಓಕೆ 2-3 ಇದ್ದರೂ ಕೇಳ್ಕೊಳ್ಳಿ, ತಪ್ಪಿಲ್ಲ. ಆದರೆ ಯಾವುದು ತುಂಬ ಅವಶ್ಯಕತೆ ಇದೆ ನಿಮಗೆ ಅದನ್ನು ಕೇಳಿಕೊಂಡ್ರೆ ಅದನ್ನು ಬೇಗ ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನವದುರ್ಗೆಯರು ನನಗೆ ಈ ಸಮಸ್ಯೆ ಇದೆ, ಅದು ಕ್ಲಿಯರ್ ಆಗಬೇಕು, ಒಂದನ್ನು ಸ್ಟ್ರೆಸ್ ಮಾಡಿ ಕೇಳಿ, ಒಳ್ಳೆ ರೀತಿ ಕೇಳಿ, ದುರಾಸೆಯಿಂದ ಹೋಗಬೇಡಿ. ಕೆಲವರು ಇರ್ತಾರೆ, ನಾನು ಶೇರ್ ಮಾರ್ಕೆಟಿಗೆ ದುಡ್ಡು ಹಾಕ್ತಾಯಿದ್ದೀನಿ, ಚೆನ್ನಾಗಿ ದುಡ್ಡು ಬಂದುಬಿಡಬೇಕು, ಪಡ್ಸೋಕೆ ಹೋಗ್ತೀರಾ ಆಸೆಯಿಂದ, ತಪ್ಪಾಗುತ್ತೆ ಅದು. ಆ ಥರ ಅಡ್ಡದಾರಿಯಲ್ಲಿರೋದಕ್ಕೆ ಭಗವಂತ ಯಾವತ್ತೂ ಸಪೋರ್ಟ್ ಮಾಡಲ್ಲ. ಒಳ್ಳೊಳ್ಳೆಯದು ಯಾವುದ್ಯಾವುದಿದೆ ದಯವಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಮಂತ್ರ ಯಾವತ್ತು ಪಠಿಸ್ಬೇಕು ಇಂಪಾರ್ಟೆಂಟ್. ಇದಕ್ಕೆ ಮಂತ್ರ ಬಂದುಬಿಟ್ಟು ಸಿಂಪಲ್, ಓಂ ರೀಂ ದುಂ ದುರ್ಗಾಯ ನಮಃ. ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ, ಓಂ ರೀಂ ದುಂ ದುರ್ಗಾಯ ನಮಃ. ಈ ಮಂತ್ರವನ್ನು 9 ದಿನಗಳಲ್ಲಿ ಯಾರು 1 ಲಕ್ಷ ಕಂಪ್ಲೀಟ್ ಮಾಡ್ತಾರೆ, ನೀವು ಅಂದ್ಕೊಂಡದ್ದು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನವದುರ್ಗೆಯರು ಆಶೀರ್ವಾದ ಮಾಡ್ತಕ್ಕಂಥದ್ದು, ಆ ಫಲ ಕೊಡ್ತಕ್ಕಂಥದ್ದು ನಿಮಗೆ 3 ಮಂತ್ಸ್ ಆದಮೇಲೆ ಅಂತ ಹೇಳಿದ್ದಾರೆ. ಆ ಮಂತ್ರ ಪಡಿಸಿ 3 ಮಂತ್ಸ್ ಆದಮೇಲೆ ನೀವೇನು ಕೇಳ್ಕೊಂಡಿರ್ತೀರ ಅದು ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅದು ಲಿಮಿಟ್ ಕ್ರಾಸ್ ಆಗಬಾರ್ದು, ಹೇಳಿದ್ದೀನಿ.
1 ಕೋಟಿ ಬೇಕು ಅಂತ ಕೇಳಿದರೆ ಏನು ಮಾಡೋದು? ಅವಶ್ಯಕತೆ ಇರೋದು ಕೇಳ್ಕೊಳ್ಳಿ. 10 ಜನ ಜೊತೆ ಮದುವೆ ಆಗಬೇಕು ಅಂತ ಕೇಳ್ಕೊಂಡ್ರೆ ಏನು ಮಾಡೋದು? 10 ಹುಡುಗಿರ ಜೊತೆ ನಾನು ಓಡಾಡಬೇಕು ಅಂತ ಏನು ಮಾಡೋದು? 1 ಹುಡುಗಿ ಬೇಕು ಮದುವೆ ಆಗೋಕ್ಕೆ ಕೇಳ್ಕೊಳ್ಳಿ. 1 ಹುಡುಗ ಬೇಕು ಒಳ್ಳೆ ಹುಡುಗ ಜೀವನ ಮಾಡೋಕ್ಕೆ ಕೇಳ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಇದೆ ಕೇಳ್ಕೊಳ್ಳಿ. ಯಾವುದು ಅತಿ ಆಗಬಾರ್ದು, ಮೈಂಡಲ್ಲಿ ಇಟ್ಕೊಳ್ಳಿ ಕಾನ್ಸೆಪ್ಟ್. ಹೆಂಗೆ ಬೇಕಂಗೆ ಕೇಳ್ಕೊಬಿಟ್ಟು ವ್ಯಂಗ್ಯ ಮಾಡಿಬಿಡಿ, ಆಮೇಲೆ ದೇವರು ಶಿಕ್ಷೆ ಕೊಡ್ತಾರೆ, ನೆನಪಲ್ಲಿರಲಿ. ಓಕೆ, 9 ದಿನದಲ್ಲಿ 1 ಲಕ್ಷ. ದಿನಕ್ಕೆ ನೀವು 10,000ನಾದರೂ ಮಾಡ್ಬೋದು, 11,000 ಬೇಕಾದರೂ ಮಾಡ್ಬೋದು, ನಿಮ್ಮ ಒಂದು ಕೆಪಾಸಿಟಿ. ಒಟ್ಟು ದಿನಕ್ಕೆ 10ರಿಂದ 11,000 ಮಾಡಲೇಬೇಕು ಮ್ಯಾಕ್ಸಿಮಮ್. ನನ್ನ ಪ್ರಕಾರ ಒಂದು 8 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು. 10ರಿಂದ 11,000 ಫಾಸ್ಟಾಗಿ ಹೇಳಿದ್ರು ಕೂಡ. ಇನ್ನೂ ಹೆಚ್ಚು ಮಾಡ್ತೀರಂದರೆ ಬೇಗ ಕಂಪ್ಲೀಟ್ ಆಗುತ್ತೆ. ಸರ್ ಹೆಚ್ಚಿಗೆ ಮಾಡಿಬಿಟ್ರೆ ಅಕಸ್ಮಾತು ಸಮಸ್ಯೆ ಆಗುತ್ತೆ. ಇಲ್ಲ, ಹೆಚ್ಚಿಗೆ ಮಾಡಿದಷ್ಟು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸರ್ ನಾವೇನೋ ಅಡೆತಡೆ ಬಂತು, ಸ್ವಲ್ಪ ಮಾಡಿಬಿಟ್ಟು ಏನು ಮಾಡೋದು? ಅದಕ್ಕೂ ಫಲ ಇದೆ. ನೀವೆಷ್ಟು ಹೇಳಿರ್ತೀರ, 1 ಲಕ್ಷ ಆಗಿಲ್ಲ 9 ದಿನದಲ್ಲಿ, ಎಷ್ಟು ಸ್ವಲ್ಪನಾದರೂ ಮಾಡಿದೆ, 10,000 ಮಾಡಿದರೆ, 20,000, 30,000, 50,000, 60,000 ಮಾಡಿದ್ರೆ ನಿಲ್ಲಿಸ್ಬಿಟ್ರಿ. 1 ಲಕ್ಷ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಆದರೂ ಅದಕ್ಕೆ ತಕ್ಕಂತೆ ಒಳ್ಳೆಯದಾಗತ್ತೆ. ಕಾನ್ಸೆಪ್ಟ್ ಮೈಂಡಲ್ಲಿರಲಿ. ಹಾಗೆ ಇನ್ನೊಂದು ಕ್ವಶನ್ ಮೂಡ್ಬೋದು, ಸರ್ ನಾವು ಪೀರಿಯಡ್ಸ್ ಆಗಿಬಿಟ್ಟಿದ್ದೀವಿ, ಏನು ಮಾಡೋದು? ಈ ಟೈಮಲ್ಲಿ ಇದೇ ಟೈಮಲ್ಲಿ ಆಗಿಬಿಟ್ಟಿದ್ದೀವಿ, ಅಯ್ಯೋ ಬೇಜಾರಾಗ್ತಾಯಿದೆ, ನಾನು ಮಾಡಬೇಕಿತ್ತು. ಯಾವ ಪೀರಿಯಡ್ಸ್ ಆದರೂ ಮಾಡ್ಬೋದು, ಯಾವುದೇ ಇದಕ್ಕೆ ಸೂತಕ ಬರೋದಿಲ್ಲ. ನೀವು ಬೀದಿಲಿ ಹೋಗ್ತಾಯಿದ್ರು ಚಾಂಟ್ ಮಾಡಿ, ಪಾತ್ರೆ ತೊಳಿತಾಯಿದ್ರು ಚಾಂಟ್ ಮಾಡಿ, ಅಡುಗೆ ಮಾಡ್ತಾಯಿದ್ರು ಚಾಂಟ್ ಮಾಡಿ, ಜಾಬಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ಚಾಂಟ್ ಮಾಡಿ, ಎಲ್ಲೆಲ್ಲಿದ್ದೀರ ಈ 9 ದಿನ ಅಲ್ಲಲ್ಲೇ ಚಾಂಟ್ ಮಾಡಿದಷ್ಟು ಅದು ಕೌಂಟ್ ಆಗ್ತಾ ಇರುತ್ತೆ ಮಂತ್ರ. ಯೂನಿವರ್ಸ್ ಅದನ್ನು ತಗೋತಾ ಇರುತ್ತೆ, ನಿಮಗೆ ಫಲವನ್ನು ಕೊಡಲಿಕ್ಕೆ ರೆಡಿ ಆಗುತ್ತೆ. ಹೆಂಗೆ ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು, ಎಂಥ ಪರಿಸ್ಥಿತಿನಲ್ಲಿದ್ದರೂ ಈ ಮಂತ್ರನ ನೀವು ಪಠಿಸ್ಬೋದು. ಇದೊಂಥರ ಗಾಡ್ ಗಿಫ್ಟ್ ಇದ್ದಂಗೆ ನವರಾತ್ರಿಗಳು. ನವದುರ್ಗೆಯರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಹಳ ಮಿರಾಕಲ್ ನೋಡ್ತೀರಾ ಮಾಡಿದವರು. ಡೆಫಿನೆಟ್ಲಿ ಚೇಂಜಸ್ ಬರುತ್ತೆ, ನೋ ಡೌಟ್. ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಟೆಸ್ಟ್ ಮಾಡೋಕ್ಕೆ ಹೋದರೆ ನಿಮ್ಮ ಗುಂಡಿ ನೀವೇ ಬಕ್ಕೊಂಡಂಗೆ. ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಿ, ಒಳ್ಳೆಯದು ಹಾಗೆ ಆಗುತ್ತೆ, ನೋ ಡೌಟ್. ಆದಷ್ಟು ನಿಮ್ಮ ಕರ್ಮಕ್ಕೆ ತಕ್ಕಂತೆ ನವದುರ್ಗೆಯರು ಆಶೀರ್ವಾದ ಮಾಡ್ತಾರೆ. ನಿಮ್ಮ ಕರ್ಮ ನೋಡ್ತಾರೆ ಹೆಂಗಿದೆ ಅಂತ, ಅದಕ್ಕೆ ತಕ್ಕಂತೆ ಹೋಗುತ್ತೆ ಎಲ್ಲದೂ ಕೂಡ. ಮಿತಿಮೀರಿ ಕೇಳಿದಾಗ ಸಮಸ್ಯೆ ಆಗ್ಬೋದು. ಒಂದು ಒಳ್ಳೆಯ ರೀತಿ ಕೇಳ್ಕೊಳ್ಳಿ, ಸಮಸ್ಯೆ ಮಾಡಲ್ಲ ದೇವ್ರುಗಳು ಯಾವತ್ತು. ಆದರೆ ಮಿತಿಮೀರಿ ದುರಾಸೆಯಿಂದ ಎಷ್ಟೋ ಜನ ಇರ್ತಾರೆ, ಕೆಟ್ಟ ಮನಸ್ಥಿತಿನಲ್ಲಿ ಮಾಡೋರು ಇರ್ತಾರೆ ಸ್ವಾರ್ಥದಿಂದ. ಅಂಥದ್ದಕ್ಕೆಲ್ಲ ದೇವರು ಒಲಿಯಲ್ಲ. ಒಳ್ಳೆ ಮನಸ್ಸಿದ್ದವ್ರಿಗೆ, ಒಳ್ಳೆ ರೀತಿ ಕೇಳ್ಕೊಂಡವ್ರಿಗೆ ಬೇಗ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ಮಂತ್ರ ತುಂಬ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥದ್ದು. ಇದಕ್ಕೆ ಕಲರ್ಸ್ ಕೂಡ ಬರುತ್ತೆ. ಸಾಧ್ಯವಾದರೆ ನಾವು ಕಮ್ಯುನಿಟಿ ಪೋಸ್ಟೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಹಾಕಿರ್ತೀವಿ, ನೀವು ಅಲ್ಲಿ ನೋಡಿಕೊಂಡು ಆ ಕಲರ್ನ ನೆನೆಸ್ಕೊಂಡು ಮಾಡ್ಬೋದು. ಮುಂದಿನ ದಿವಸಗಳಲ್ಲಿ ಅದಕ್ಕೆ ಕೊಡೋಣ. ಸದ್ಯಕ್ಕೆ ಈ ಮಂತ್ರವನ್ನು ಹೇಳಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಓಕೆ, ಇಷ್ಟನ್ನು ಮುಗಿಸೋಣ. ಎಲ್ಲ ನವದುರ್ಗೆಯರು ಕೂಡ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಏಕೆಂದರೆ 9 ದಿನ ಕಾಸ್ಮಿಕ್ ಎನರ್ಜಿ ಸ್ಟ್ರಾಂಗ್ ಇರುತ್ತೆ, ಪವರ್ ಆಗಿರ್ತಕ್ಕಂಥ ಕಾಲ. ದೇವರ ಆರಾಧನೆಗಳನ್ನ ಜಾಸ್ತಿ ಮಾಡಿ, ಲಕ್ಷ್ಮೀ ಆರಾಧನೆ ಮಾಡಿ, ದುರ್ಗೆ ಆರಾಧನೆ ಮಾಡಿ, ಕತೆ ಕೇಳ್ತಕ್ಕಂಥದ್ದು, ಮತ್ತೊಂದು ಮಗದೊಂದು ಏನಾದರೂ ಒಂದು ಮಾಡ್ತಾ ಇದ್ದವರಿಗೆ ತುಂಬ ಒಳ್ಳೆಯದಾಗುತ್ತೆ 9 ದಿನಗಳು. ಓಕೆ, ದಶಮಿವರೆಗೂ ಪಠಿಸ್ಬೋದು ಮಂತ್ರ, ಬೆಳಿಗ್ಗೆ ತನಕನೂ ಕೂಡ. ದಶಮಿಯ ಬೆಳಗ್ಗೆ ತನಕ 12ನೇ ತಾರೀಕು ಕೂಡ ಸ್ವಲ್ಪ ಮಟ್ಟಿಗೆ ಯಾರಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಅವತ್ತಿನ ದಿವಸ ಮಾಡ್ಕೊಳ್ಳಿ. ಬಟ್ 9 ದಿನದಲ್ಲಿ ಮಾಡಿದವರಿಗೆ ಅದೃಷ್ಟ ಅಂತ ಹೇಳ್ಬೋದು. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.